ದರ್ಶನವಾನಿ ತೋರಯ್ಯ ದೇವ ದರ್ಶನವಾನಿ ತೋರಯ್ಯ ದರ್ಶನವಾನಿ ತೋರಯ್ಯ ದೇವ ದರ್ಶನವಾನಿ ತೋರಯ್ಯ ಪಾಂಡವರೈವರ ಪ್ರಾಣವು ನೀನೇ ಕೃಷ್ಣ ಶ್ರೀಹರಿ ಪಾಂಡವರೈವರ ಪ್ರಾಣವು ನೀನೇ ಪಾಂಡವರೈವರ ಪ್ರಾಣವು ನೀನೇ ಪರಮ ದಯಾಕರ ಕೊಡು ಎನಗಭಯವ ಪರಮ ದಯಾಕರ ಕೊಡು ಎನಗಭಯವ ಜೀವವು ನೀನೆಂದು ನಂಬಿಹೇವಯ್ಯ ಜೀವವು ನೀನೆಂದು ನಂಬಿಹೇವಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯ ದರ್ಶನವಾನಿ ತೋರಯ್ಯ ದೇವ ದರ್ಶನವಾನಿ ತೋರಯ್ಯ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿ ಸಕ ಪರಮಾತ್ಮ ಕರುಣೆ ನಮ್ಮ ಮೇಲೆ ಬರಲೇ ಇಲ್ಲವಲ್ಲ. ಆದ್ದರಿಂದ ನಾನು ಈಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣುವೆನು. ಅರಣ್ಯವಾಸವ ಆಜ್ಞಾನುಸಾರತಿ ಅರಣ್ಯವಾಸ ಅವರ ಆಜ್ಞಾನುಸಾರತಿ ಆನಂದದಿ ನಾವು ಕಳೆದವು ದೇವಾ ಕೃಷ್ಣ ಆನಂದದಿ ನಾವು ಕಳೆದೆವು ದೇವಾ ಆನಂದದಿ ನಾವು ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯ ದರ್ಶನವಾನಿ ತೋರಯ ದೇವ ದರ್ಶನವಾನಿ ತೋರಯ ಶ್ರೀ ಹರಿ ಕೃಷ್ಣ ಮರದಿ ನಾಂ ತೆರಳುವೆ
ದ್ವಾರಕಾ ನಗರಕ್ಕೆ ಹರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರಳು ಸದ್ದದ ಗೊಂಡಿಯ ಯುದ್ಧದ ಸೊದ್ದೆಯು ಕುರು ಪಾಂಡವರಳು ಸಿದ್ಧದ ಗೊಂಡಿಯ ಯುದ್ಧದ ಸೊದ್ದೆಯು ಅಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಅಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಭರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಅದಮ ಭೀಮನ ಒಲಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದವು ಅದಮ ಭೀಮನ ಒಲಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದವು ಖದೀಮನವನು ಎದೆಗೆಡದೆ ಮದಗರಿ ಎನ್ಮಯ ಗೊಪ್ಪಿಹನು ಖದೀಮನವನು ಎದೆಗೆಡದೆ ಮದಗರಿ ಎನ್ಮಯ ಗೊಪ್ಪಿಹನು ಮಾನವನ ಬೆಂಬಲದಿ ಮೆರೆಯುವ ಮದಹಂದ ಪಾಂಡವರ ಆರ್ಭಟಮಂ ಮಾನವನ ಬೆಂಬಲದಿ ಮೆರೆಯುವ ಮದಹಂದ ಪಾಂಡವರ ಆರ್ಭಟಮಂ ಕರಣದಲ್ಲಿ ಮರವು ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್ ಕರಣದಲ್ಲಿ ಮರವು ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್ ಭರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಪಾಂಡವ ಸುತ ಪಾರ್ಥ ಸೈನ್ಯ ಸಹಾಯಕ್ಕೆಂದು ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವನಂತೆ ಯಲಾ ಪಾರ್ಥ ನಿನಗಿಂತ ಮೊದಲೇ ನಾನು ದ್ವಾರಕೆಯನ್ನು ಸೇರಿ ಆ ಕೃಷ್ಣ ಬಲರಾಮನನ್ನು ಸಂಧಿಸಿ ಸಹಾಯವನ್ನು ಪಡೆದು ಬರುತ್ತೇನೆ ಮಾಡುತ್ತೇನು ಯಾದವರಾಗನ ಸೈನ್ಯವು ದೊರೆದರೆ ಸುಲಭದಿ ಮಂಚುವ ಶತ್ರುಗಳ ಯಾದವರಾಗನ ಸೈನ್ಯವು ದೊರೆದರೆ ಸುಲಭದಿ ಮಂಚುವ ಶತ್ರುಗಳ ಆಧಾರಮನನು ನಮ್ಮ ಸಮಾಧಾನ ಹೋಮ ದೈವ ಭೀಮನಂ ಆಧಾರಮನು ನಮ್ಮ ಸಮಾಧಾನ ಹೋಮ ದೈವ ಭೀಮನಂ ಮಧ್ಯಮ ಪಾಂಡವ ಪಾತ್ರನ ವರಿಸಲು ಮಿತ್ತ ಕನ್ನ ಪತ್ಯಹನು ಪಳವ ಮಧ್ಯಮ ಪಾಂಡವ ಪಾತ್ರನ ವರಿಸಲು ಮಿತ್ತ ಕನ್ನ ಪತ್ಯಹನು ಮನು ಒಂದು ಸಿಂಹಾಸನದಲ್ಲಿ ಕುಳಿತು ನಾವು ಹರಿಸದಿ ಕರೆಯ ನಾಳ್ವೆ ಒಂದು ಸಿಂಹಾಸನದಲ್ಲಿ ಕುಳಿತು ನಾವು ಹರಿಸದಿ ಕರೆಯ ನಾಳ್ವೆ ಭರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿನಂ ತೆರಳುವೆ ಭರದಿನಂ ತೆರಳುವೆ ನೀನೆ ನನ್ನ ಪ್ರಾಣ ರಮ ರಮಣ ನೀನೆ ನನ್ನ ಪ್ರಾಣ ರಮ ರಮಣ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ
ನಿನ್ನಯ ನಾಮವೇ ಲೋಕ ಕಲ್ಯಾಣವೇ ನಿನ್ನಯ ನಾಮವೇ ಲೋಕ ಕಲ್ಯಾಣವೇ ನೀನೇ ನನ್ನ ಪ್ರಾಣ ರಮ ರಮಣ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ನೀನೇ ನನ್ನ ಪ್ರಾಣ ರಮ ರಮಣ ಮೂರು ಲೋಕದಲ್ಲಿ ನೀನೇ ಇರುವೆ ನಿನ್ನನ್ನು ಸ್ಮರಿಸುತ್ತಾ ನಾ ಬಂದಿರುವೆ ಮೂರು ಲೋಕದಲ್ಲಿ ನೀನೇ ಇರುವೆ ನಿನ್ನನ್ನು ಸ್ಮರಿಸುತ್ತಾ ನಾ ಬಂದಿರುವೆ ನೀನಾಡಿಸುವೆ ನಾ ಹಾಡುತ್ತಿಹೆ ನೀನಾಡಿಸುವೆ ನಾ ಹಾಡುತ್ತಿಹೆ ನಿನ್ನಯ ನಾಮವೇ ಲೋಕ ಕಲ್ಯಾಣವೇ ನಿನ್ನಯ ನಾಮವೇ ಲೋಕ ಕಲ್ಯಾಣವೇ ನೀನೇ ನನ್ನ ಪ್ರಾಣ ರಮ ರಮಣ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ನೀನೇ ನನ್ನ ಪ್ರಾಣ ರಮ ರಮಣ ರಮ ರಮಣ ರಮ ರಮಣ ಏನಿ ಭವ್ಯ ಭವನದ ಶೃಂಗಾರ ವೈಭವ ಏನು ಈ ಭವನದ ಕಲಾಕೃತಿ ಎತ್ತ ನೋಡಿದ ರತ್ನ ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು ನನ್ನ ಹಸ್ತಿನಾವತಿಯ ಸಾಮ್ರಾಜ್ಯ ಲಕ್ಷ್ಮಿಯಾದ ನನ್ನರ ಮನೆಯ ವೈಭವಕ್ಕಿಂತಲೂ ಈ ಮಾಧವನ ಶಯನಾಗಾರ ಅದೆಷ್ಟೊಂದು ಅದ್ಭುತವಾಗಿ ಕಂಗೊಳಿಸುತ್ತಿದೆಯಲ್ಲ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲ ಸರಿಯವಾಗಿದ್ದ ಏನಿ ಭವನದ ವೈಭವ ನೋಡಲ ಆನಂದವಾಗಿದ ನೋಡಲ ಆನಂದವಾಗಿದ್ದ ಏನಿ ಭವನದ ವೈಭವ ನೋಡಲ ಸರಿಯವಾಗಿದ್ದ ಏನಿ ಭವನದ ವೈಭವ ನೋವಿಲ್ಲು ಸಾರಂಗ ಪಕ್ಷಿಗಳಿಗೆ ಚಿತ್ತದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳಿಗೆ ತಳ್ಳಿಸುತ್ತಿವೆ ನವಿಲ್ಲು ಸಾರಂಗ ಪಕ್ಷಿಗಳಿಗೆ ಚಿತ್ತದಿ ನಗುತ್ತಿವೆ
ಮುತ್ತು ಮಾಣಿಕ್ಯ ರತ್ನಗ ಹೇಗ ತಳ್ಳಿಸುತ್ತಿವೆ ದೇವಲೋಕ ತನಗೆ ತನಗಿಳಿದಂತಿದೆ ದೇವಲೋಕ ತನಗಿಳಿದಂತಿದೆ ಎನಿತು ಹೀ ಕೃಷ್ಣನ ದರ್ಪದ ಸಿರಿತನ ಎನಿತು ಹೇ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಧನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ತ ಕಲಗಳ ವೈಭವ ಶಿಲಾಬಾಲಿಕೆಯರು ಶಿಲಾಬಾಲಿಕೆಯರು ಈ ಶಿಲಾಬಾಲಿಕೆಯರು ಭಾವ ಭಂಗಿಯ ತೋರಿ ಓರೆ ನೋಟೋ ಬೀರಿ ಸುಪ್ತ ಶರೀರವನ್ನೇ ಬಡಿದಪ್ಪಿಸಿ ಹೊರಬೆತ್ತಲೆ ತೋರುವ ಈ ವಾರಂಗನೆಯರ ಕಡೆಗಣ್ಣಿನ ಕುಡಿ ನೋಟದ ವೈಖರಿ ದುಸ್ತಿ ಬೀರಿದೊಳೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವ ಭಂಗಿಯ ಮಧುರ ಮಿಲನ ನಯನ ಮನೋಹರ ವೀವ ಶಿಲ್ಪ ಕಲಾ ಚಾತುರ್ಯ ಸೃಷ್ಟಿಕರ್ತನಾದ ಬ್ರಹ್ಮದೇವ ತನ್ನ ಸೌಂದರ್ಯವನ್ನೆಲ್ಲ ಸೆರೆ ಹಿಡಿದು ಈ ದ್ವಾರಕಾ ನಗರದಲ್ಲಿ ಸೇರಿಸಿಟ್ಟಿರಬಹುದೇ ಇದು ಹಧಾವ ಶಿಲ್ಪಿಯ ಕೈ ಚಾತುರ್ಯವೋ ಕಾಡಿನಲ್ಲ ಬಳ್ಳಿಯಂತೆ ಬಳುಕುವ ನಡುವು ಮಿಂಚಿನಂತೆ ಹೊಳೆಯುವ ನಯನಗಳು ಸಂಪಿಗೆಯ ಹೂವಿನಂತಹ ನಾಸಿಕ ಮಧುಚಂದನನ್ನೇ ಮೋಹಿಸುವಂತಹ ಮಂದಹಾಸ ನಾನೇ ಇವುಗಳನ್ನು ಒಂದು ಸಾರಿ ಬಿಗಿದಪ್ಪಲೇ ಹಲೋ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಫಲ ಫಲ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ
ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಕರದೊಳುಗದೆಯಂ ಬಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದೊಳುಗದೆಯಂ ಬಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಆ ಆ ಆ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಸುಸ್ವಾಗತ 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 ಇದೇನಿದು ನನಗೆ ಮತಿಭ್ರಮೆಯೇ ಅಥವಾ ಕನಸೆ? ಇದೆಲ್ಲವೂ ಕೃಷ್ಣನ ಮಾಯಾಜಾಲ. ನವಕಂಡ ಭೂಮಂಡಲಾಧಿಪ ಮಣಿಮುಕುಟ ವಿಭ್ರಮದಿಂದ ನಿರಂತರ ನಿಜಪಾರ ಪುರಸ್ಕೃತನಾಗಿ ಹಿಂದೂ ರಾಷ್ಟ್ರರೆಷ್ಟ ಪರಿವೇಷ್ಟಿತನಾಗಿ ದಿಗ್ದಿಗಂತ ಯಶೋವಿರಾತ ಕ್ಷಾತ್ರ ಭಯಂಕರ ಸಾಮ್ರಾಜ್ಯಾಧಿಪನಾದ ನನ್ನರ ಬದಿಗಿಂತಲೂ ಹೇ ಮಾಧವನ ಭವನ ಮಿಗಿಲೆ ಶೋಭಾಯಮಾನವೇ ಸಾಟಿಯಾಗಲಾರದು, ಸರಿ ಸಾಟಿಯಾಗಲಾರದು. ಓ ಸಾತ್ವಿಕಿ, ಕೃಷ್ಣನಲ್ಲಿರುವನು ಗುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಇನ್ನೇನು ಸ್ವಲ್ಪ ಕ್ಷಣದಲ್ಲೇ ಎಚ್ಚರಗೊಳ್ಳುವನು. ಅಲ್ಲಿಯವರೆಗೂ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಮಲಗಿರುವನು ಕೃಷ್ಣನು. ಏನು ಹಾಡಂಬರ! ವಸಂತ ಕುಸುಮಾಗ್ರಣಿತ ಕುಸುಮಕದ ಸುಗಂಧ ಸುಪರಿಮಳ ಸುವಾಸನೆಯ ಕೊಂಪಿನಿಂದ ಕಂಗೊಳಿಸುತ್ತಿರುವ ಹೇ ದ್ವಾರಕಾ ನಗರದ ಅರಸನೊಂದು ಗೋಪಾಲನು ಆಗಲು ನಿದ್ರೆಯಲ್ಲಿ ಮಗ್ನರಾಗಿ ರಹಸ್ಯಕ್ಕೆ ಏನೋ ಒಂದು ಕಾರಣವಿರಲೇಬೇಕು. ಛೇ, ನನ್ನ ಕಾರ್ಯ ಸಾಧನೆಗಾಗಿ ಬಂದಿರುವ ಇದೆಲ್ಲವನ್ನು ನಾನೇ ಆಕ್ಷೇಪಿಸಬೇಕು. ನಿನ್ನಲ್ಲಿ ಒಂದು ಮಾತಿದೆ ಸಾತ್ವಿಕಿ. ಏನದು ಗುರುರಾಜ? ನಮಗೂ ಪಾಂಡವರಿಗೂ ಘೋರ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ನಯಿಸಿ ನಿಲ್ಲಬೇಕು. ಇದಕ್ಕೇನು ಹೇಳುವಿರಿ? ಇದಕ್ಕೆ ನಾನು ಉತ್ತರಿಸಲು ಸ್ವಾತಂತ್ರ್ಯನಲ್ಲ. ಬಲೆ ನಾವು ಪರಮಾತ್ಮನ ಅಧೀನರು. ಆತನು ಎಲ್ಲಿರುವನೋ ನಾವು ಅಲ್ಲಿಯೇ ಇರುವೆವು. ಬಲೆ ಬಲೆ ಚಮತ್ಕಾರ ಉತ್ತರ. ಶ್ರೀಕೃಷ್ಣನು ನಮ್ಮ ಪಕ್ಷವನ್ನೇ ವಹಿಸಿದ್ದಾದರೆ ಸಮಸ್ತ ಯಾದವ ಸೈನ್ಯವೇ ನಮ್ಮ ಕೈ ಸೇರಂತಲವೇ ಸಾತ್ವಿಕಿ. ಗುರುರಾಜ, ಪರಮಾತ್ಮನು ಎಚ್ಚರಗೊಳ್ಳಲು ಅಲ್ಲಿಯವರೆಗೂ ವಿಶ್ರಾಂತಿ ಪಡೆದುಕೊಳ್ಳಿ. ಕುರು ಚಕ್ರವರ್ತಿ ಪಾದದಡಿಯಲ್ಲಿ ಅಸಂಭವ ಅಪಮಾನಕರ ನನಗೆ ಯೋಗ್ಯವಾದ ಪೀಠ. ಶ್ರೀವಾಸುದೇವಂ ಸಮಸ್ತ ಜಗದಾನಂದಂ
श्रीदेवकी सुतं घनमहिमौ कृष्णा सदा निन्न अभयं निरंतर पूरे दयति श्री वासुदेवं सदा निन्न अभयं निरंतर पूरे दयति श्री वासुदेवं सदा निन्न अभयं बंधु निगमागम सिंधु दीन बंधु निगमागम सिंधु अगलित गुण गण हरे गुणमर्दना अगलित गुण गण हरे गुणमर्दन जगत व्यापक कृष्ण कृष्ण जगद व्यापक जगद जीवात्मक जगद व्यापक जगद जीवात्मक जगद व्यापक जगद जीवात्मक नंबिद भक्ತರ अभय प्रदाता ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಜಯಣ ಅರವಿಂದ ನಯನ ಸಿಂಧು ಜಯಣ ಅರವಿಂದ ನಯನ ಪೊರೆ ಸದಾ ನಿನ್ನ ಅಭಯಂ ನಿರಂತರ ಪೊರೆ ದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯೋ ಸಾರ್ಥಕಿ ಎಲ್ಲಿ ನನ್ನ ಪ್ರಾಣಸಖ? ಇನ್ನೆಲ್ಲಿ ನಿನ್ನ ಪ್ರಾಣಸಖ ಅರ್ಜುನ? ಏಕೆ ಏನಾಯಿತು? ನನಗದನ್ನು ಹೇಳಲು ಸಾಧ್ಯವಿಲ್ಲ. ನೀನೇ ನೋಡು, ನಿನಗೇ ತಿಳಿಯುವುದು. ಓಹೋ, ಅಣ್ಣನಾದ ದುರ್ಯೋಧನು ನನಗಿಂತೂ ಮೊದಲೇ ದಾರಿಕೆಯಲ್ಲಿ ಇದೆಂತ ವಿಳಂಬನೆ ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿನ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆಯುವನು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಳಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಕೌರವರು ನಮ್ಮ ಆತ್ಮನ ಬಂಧುಗಳಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ಸಂತೋಷ ದಿಶವೇ. ಇದಿಷ್ಟಿರಲು ತನ್ನ ನಾಲ್ವರು ಸಹ ಬಾಂಚಾಲಿ ತಂಗ ಸಂಗಡ ಪುನಃ ವನವಾಸಕ್ಕೆ ಹೋಗಬೇಕಾಗೋದು ಅದೇ ಅಲ್ಲವೇ ಸಾರ್ಥಕಿ? ಅರ್ಜುನ, ನನ್ನನ್ನು ನೋಡಿ ನಿನಗೆ ಸಮಾಧಾನವಿ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸೇನೆಂದು ತಿಳಿದ ಬಳಿಕವೇ ನಾನು ಹೊರಟದು. ಹೋದರೆ ನನ್ನ ಸುದೈವದಿಂದ ಅವನೇ ಮೊದಲು ಬಂದೆ. ಗುರು ಸನ್ನಿಧಿಕೋ ದೇವ ಮಂದಿರಕ್ಕೋ ಮೊದಲು ಬಂದರೇನು, ಕೊನೆಯಲ್ಲಿ ಬಂದರೇನು? ಅವರವರ ಭಾವಾನುವಾದ ಫಲಗಳು ಅವರಿಗೆ ದೊರಕೋದು. ಫಲಗಳ ಒಲ ಪ್ರಸಾದ ಸಂಪೂರ್ಣ ಸ್ಥಳವಕಾಶ ಕಲ್ಪಿಸಿದ್ದರಿಂದ ಈ ಭರತಖಂಡ ಸ್ವತಂತ್ರಾದಿ ಕಾಲ ಬಲವಂತನಿಗೆ ಮಾತ್ರ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗದಲ್ಲವೇ ಹಲವು ರಾಜರ ಸಹಾಯ ಸಹಕಾರಗಳು ನಮಗೆ ದೊರೆಯುವುದು. ನಾನು ಇಲ್ಲಿಗೆ ಬಂದಿದ್ದು ಈ ಮಹಿಮಾ ಮೂರ್ತಿ ಪಾದಸ್ಥಳದಲ್ಲಿ ಕುಳಿತು 4 ವಿಚಾನುಡಿಗಳನ್ನು ಕೇಳಿ ಹೋಗಬೇಕನ್ನ ಇಚ್ಛೆಯಿಂದ ಬಂದನಷ್ಟೇ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಈ
ಕೃಷ್ಣ ನನ್ನ ವಶ. ಒಂದು ವೇಳೆ ಸಿಕ್ಕು ಬಿದ್ದರೂ ಸಂತೋಷವೇ ಕುರುರಾಜ. ಕುರು ಪಾಂಡವರ ಧಮನಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವನ್ನು ಹರಿಯುತ್ತದೆಂಬುದನ್ನು ನಾನು ಸಹ ಮರೆಯಲಿಲ್ಲ, ನೀನು ಸಹ ಮರೆಯಬೇಡ. ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೊಟ್ಟೆಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನನ್ನು ಬೆಳಕಿನ ನದಿಗೆ ಕರೆದುಕೊಂಡು ಹೋಗು. ನೃತ್ಯವನ್ನು ಅರಿಸಿ ಅಮೃತೋತ್ಸವವನ್ನು ಕೊಡು. 7 ಚಕ್ರಪಾಣಿ 7 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿರುವುದು. ಶಬರಿಗಭಯವನ್ನು ಇಟ್ಟ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವನ್ನು ತಾಳು. ಏಳು ನಿನ್ನಯ ನೀಲೆ ದೀನ ದಯಾಳು. ಶೀಘ್ರದಿಂಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯಣ್ಣ ಸುಂದರವದನ, ಓ ಸಿಂಧು ಶಯಣ್ಣ ಸುಂದರವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಓ ಸಿಂಧು ಶಯಣ್ಣ ಹಗಗಳ ನಗೆಗೀಡಾಗಿಸದೆ ಯೋಗ ನಿದ್ದಳು ಜಾಗೃತನಾಗಿ. ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ದಳು ಜಾಗೃತನಾಗಿ. ಓ ಸಿಂಧು ಶಯಣ್ಣ ಸುಂದರವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ವಿಗ ವಿಗದ ಪರಿ ಅಂಚವು ನೀನೆ, ನಗು ನಗುತ್ತಲ್ಲಿ ಈ ಜಗವ ಬೆಳಗಿದೆ. ವಿಗ ವಿಗದ ಪರಿ ಅಂಚವು ನೀನೆ, ನಗು ನಗುತ್ತಲ್ಲಿ ಈ ಜಗವ ಬೆಳಗಿದೆ. ಮೃದು ಮುನಿ ದರ್ಪದ ಹಕ್ಕಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಮೃದು ಮುನಿ ದರ್ಪದ ಹಕ್ಕಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯಣ್ಣ ಸುಂದರವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಪಾಂಡವರ ಆರಾಧ್ಯವರಣ್ಯ, ಬ್ರಹ್ಮಾಂಡದೊಳ್ಳು ನೀನ ಶರಣ್ಯ. ಪಾಂಡವರ ಆರಾಧ್ಯವರಣ್ಯ, ಬ್ರಹ್ಮಾಂಡದೊಳ್ಳು ನೀನ ಶರಣ್ಯ. ಅಂದ ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದ ಮರ ಇಡಲು. ಅಂದ ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದ ಮರ ಇಡಲು. ತನಿ ತನಿ ಬಂದೆ ಕಾಯ್ದ ನೀನೆಂದು ಎಂದು ಮೌನವೇ ಜನಾರ್ದನ.
ಜನಾರ್ದನ ಓ ಸಿಂಧು ಶಯಣ್ಣ ಸುಂದರ ವದನ ಓ ಸಿಂಧು ಶಯಣ್ಣ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯಣ್ಣ ಸುಂದರ ವದನ ಏಳು ಜನಾರ್ದನ. ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಸೌಖ್ಯವೇ? ಚೇಚೆ, ಈ ಚರಣದಲ್ಲೇಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ? ಪರಮಾತ್ಮ, ನಿನ್ನ ಪಾದ ಶರಣವೇ ನನಗೆ ಸ್ಥಾನ, ಅದೇ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಓ ಬಾವ, ಬಸ್ ಕುಶಲವೇ? ಚೇಚೆ, ಬಂದವರು ನೀವಾದರೆ ನನ್ನನ್ನು ಎಚ್ಚರಗೊಳಿಸಬಹುದಿತ್ತಲ್ಲ ಭಾವ. ಕುರುಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ಕಾಯುವಂತಾಯ್ತಲ್ಲ ಭಾವ. ಕೃಷ್ಣ, ನಿನ್ನ ಹೊಗಳಿಗೆಗಳ ಸ್ತೋತ್ರ ಬರೀ ಪಾತ್ರಾಭಿನಯದ ನಾಟಕ. ನಾನಿಲ್ಲಿಗೆ ಬಂದು ಬಹಳ ಸಮಯವಾಗಿದ್ದರೆ ಎಚ್ಚರವಾಗಿದ್ದ ನೀನು ನಿನ್ನ ಆತ್ಮೀಯ ಮಿತ್ರನಾದ ಪಾತ್ರನು ಬಂದು ನೆನೆಯ ಭಾರ್ಗವನಾದ ಎಲ್ಲ ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವೀರ್ವರು ಬಂದದ್ದನ್ನು ನಾನು ನೋಡಿಯೇ ಇಲ್ಲ. ಅದು ಇರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಭೋರ್ಗೆಲುವ ಕಾಡಿಗಿಚ್ಚಿನಂತೆ ಕುರುಪಾಂಡವರ ಬೀಗರ ಸಂಗ್ರಾಮ ಸಿದ್ಧವಾಗಿದೆ ಕೃಷ್ಣ. ಆದ್ದರಿಂದ ಸೈನ್ಯ ಸಹಾಯಕ್ಕೆಂದು ನಾನಿಲ್ಲಿಗೆ ಬಂದಿರುವೆನು. ಅರ್ಜುನ, ನೀನು ಸಹ ಯಾದವರ ಸಹಾಯವನ್ನು ಬಯಸಿ ಬಂದಂತೆ ತೋರುವುದು? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಭಾವ? ಯುದ್ಧವೇ ಯುದ್ಧ. ರಜಗದ್ವಿಗೆಯ ಮಹದಾಸೆಯಿಂದ ಯುದ್ಧದ ಹಮಲೇರಿ ಭಾವ. ರಾಜಗದ್ವಿಗೆಯ ಮಹದಾಸೆಯಿಂದ ಯುದ್ಧದ ಹಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನಪ್ಪುವುದು ಕುರು ಪಾಂಡವರೆಂದರಿದೆಯ ಬಾವಾ. ಇಲ್ಲ, ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ತಮ್ಮ ಮಾಂಗಲ್ಯವಂ ಕಿತ್ತೆಸೆದು ರಕ್ತದ ಮಡುವಿನ ಹುಡುಗಾಡಿ ತೊಡಗುವರು. ತಮ್ಮ ಪತಿಪುತ್ರರ ಶವಗಳ ರಕ್ತದ ಮಡುವಿನ ಹುಡುಕಾಡಿ ತೊಡಗುವರು. ತಮ್ಮ ಪತಿಪುತ್ರರ ಶವಗಳ. ಮತ್ತೆ ಅರ್ಜುನ, ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ರಾಳಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ರಾಳಿದ ಈ ನೆಲವು. ಯಾರಲ್ಲಿ ಸ್ಥಿರವಾಗುಳಿದಿದೆ ಗಮನಿಸಿದೊಡ ಸಮಾಧಾನಗಾಂಬುದು. ಗಮನಿಸಿದೊಡ ಸಮಾಧಾನಗಾಂಬುದು. ಧರಣಿ ನಾರಿಯ ರನುವರಿಸಿದಳು. ಧರಣಿ ನಾರಿಯ ರನುವರಿಸಿದಳು. ಯಾರೊಡನೆ ಸಹಾಗಮ ಬಯಸಿದಳು. ಯಾರೊಡನೆ ಸಹಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು. ಅರ್ಜುನ,
ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ? ನನಗೆ ಇಲ್ಲ ಬಾವ, ಇಲ್ಲ. ಗುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ? ನಮಗೆ ಅನುಜರಿಗನ್ಯಾಯ ಗೈವುದು ನ್ಯಾಯವೇ? ಅನುಜರಿಗನ್ಯಾಯ ಗೈವುದು ನ್ಯಾಯವೇ? ಸಹಜಾತರಿಗೆ ಸಮಭಾಗಲಿ. ಸಹಜಾತರಿಗೆ ಸಮಭಾಗಲಿ. ಮುಂದಿನ ಸಂತತಿಗಾದರ್ಶನಾಗು, ಮುಂದಿನ ಸಂತತಿಗಾದರ್ಶನಾಗು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು. ಯಾರಲ್ಲಿ ಗಮನಿಸಿದೊಡೆ ಸಮಾಧಾನಗಾಮುದು, ಗಮನಿಸಿದೊಡೆ ಸಮಾಧಾನಗಾಮುದು. ಧರಣಿ ನಾರಿಯ ಅನುಭರಿಸಿಗಳು, ಧರಣಿ ನಾರಿಯ ಅನುಭರಿಸಿಗಳು. ಯಾರೊಡನೆ ಸಹಾಯ ಬಯಸಿದರು, ಯಾರೊಡನೆ ಸಹಾಯ ಎಂಬ ವಿಚಾರವ ಅನುಸರಿಸು, ಅನುಸರಿಸು, ಅನುಸರಿಸು. ದಾಯಾದಿಗಳಾದ ನೀವುಗಳೇ ಈ ಮಣ್ಣಿನ ಆಸೆಗಾಗಿ ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು ಬಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ಅದನ್ನು ಬಿಟ್ಟು ಇಲ್ಲಿಗೆ ಬಂದ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಭಾವ, ನೀವು ಮೊದಲೇ ಬಂದ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆಹಾ, ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಪಾರ್ಥನು ವಯಸ್ಸಿನಲ್ಲಿ ನಿನಗಿಂತ ಕಿರಿಯವನು ಇದ್ದರೂ ಇರಬಹುದು. ತನಗೆ ಬೇಕಾದನ್ನು ಕೇಳುವ ಅಧಿಕಾರ ಮೊದಲು ಆತನಿಗಿರುವುದು. ಕೃಷ್ಣ, ಈ ನಿಮ್ಮ ಈರ್ವರ ಬೇಡಿಕೆಗಳನ್ನು ಈಡೇರಿಸುವೆನು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಮೇತ ಯಾದವ ಅಕ್ಷೋಣಿ ಸೈನ್ಯದಳ ಒಂದು ಕಡೆ, ಯುದ್ಧಹಿಮಿಕನು, ನಿರಸ್ತ್ರನು, ನಿರಾಯುಧನಾದ ನಾನೇ ಒಂದು ಕಡೆ. ಭಾವ, ಇವೆರಡರಲ್ಲಿ ಅರ್ಜುನ ನೀನು ಯಾವುದನ್ನು ಅಪೇಕ್ಷಿಸಿ? ಪರಮಾತ್ಮ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ಥನೂ ನಿರಾಯುಧನೂ ಆದ ಈತನಿಂದ ನನಗೇನು ಪ್ರಯೋಜನ? ಕೃಷ್ಣ, ಭಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೆ ವಹಿಸಿಕೋ. ಬಲರಾಮ ಸಹಿತ ಸಮಸ್ತ ಯಾದವ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಭಲೆ ಭಲೆ ಭಾವ, ನಿನ್ನ ಪೌರುಷಕ್ಕೆ ತಕ್ಕದ್ದನ್ನು ಆಯ್ದುಕೊಂಡೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡು. ಆಜ್ಞೆ ಮಾಡು ಬಾ ಮಾಧವ. ಭಲೆ ಭಲೆ ಕಪಟ ನಾಟಕ ಸುತ್ತದಾರಿ. ಕಣ್ಸನ್ನೆಯಿಂದ ಭಕ್ತರ ನೆಚ್ಚರಿಸುವ ನಿನ್ನ ಮಾಯಾ ನಾಟಕವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ? ಭರತ ಕಂಡ ಸ್ವದಂತ ಪ್ರಳಯ ಸಮದ ಚಕ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸೆ ಮೃತ್ಯು ತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ಅನನೋಳ್ ಆಯುಧಮಂ ಧರಿಸದಿರೇ
ಎಂದು ಬಾಲಿಪೆಯೋ ನೋಡುವೆನ್ನಿನ ಪಂಥ ತಂತ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ಭಾವ ನೀನು ಕಪಟಿ ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಅಪಾರ ಮತೆ, ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಆದರೂ ಮಾದಕವೆಲ್ಲ ಮುಕುಂದ, ಯುದ್ಧದಲ್ಲಿ ಯಾರ ಪಕ್ಷವಾಗಿಯೂ ಆಯುಧಗಳನ್ನು ಹಿಡಿದು ಕಾದಾಡುವುದಿಲ್ಲವೆಂದು ಇದೀಗ ತಾನೇ ವಚನವಿತ್ತಿರುವೆ. ವಚನ ಭ್ರಷ್ಟನಾದೇ ಎಚ್ಚರ. ಭಾವ ಆಡಿದ ಮಾತಿಗೂ ಕೊಟ್ಟ ಪ್ರತಿಜ್ಞೆಗೂ ಎಂದಾದರೂ ತಪ್ಪು ಅನ್ನುತ್ತೆ. ಸಂಶಯವೇಕೆ? ನಡೆ ಭಾವ. ಕೃಷ್ಣ, ಇನ್ನು ನಿನ್ನ ನನ್ನ ಮುಖಾವಲೋಕನ ಸಮರಾಂಗಣದಲ್ಲಿ ಆಗ ತೋರುವೆಯಂತೆ ನಿನ್ನ ಮತ್ತು ಆ ನಿನ್ನ ಬಳಪಾಂಡವರ ಪರಾಕ್ರಮಗಳು. ಅದು ಮುಂದೆ ತಾನೇ ಗೊತ್ತಾಗುವುದು ಭಾವ. ನಾನಿನ್ನು ಬರಲೇ ಮಾಧವ. ನಡೆ ನಡೆ ಭಾವ. ಬಾಬಾ ಯಾರು ಯಾರಿಗೆ ಬಾಬಾ? ಅಂದು ನೀನು ಸುಭದ್ರೆಯನ್ನು ನನಗೆ ಕೊಡುವುದಾಗಿ ನಿಶ್ಚಯಿಸಿ ನಿನ್ನ ಕುತಂದಿಂದ ಆ ಅರ್ಜುನಿಗೆ ಕೊಟ್ಟು ವಿವಾಹ ಮಾಡಿದೆಯಲ್ಲ, ಅಂದೇ ಮುಗಿಯಿತು ನಿನ್ನ ನನ್ನ ಸೋದರ ಭಾವನಂತೆ. ಬಾಬಾ ಕೃಷ್ಣ, ಭಾವ ಅಚ್ಚರಿಯಿಂದ ಉಚ್ಚರಿಸುತ್ತೇನೆ. ಅಕ್ಷರ ಈಗಲೀಗಲೇ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯವರ್ತನು ಹೇಗೆ ಶ್ರೇಷ್ಠನು, ಭಗವಾನ್ ಭಾಸ್ಕರನು ನಮ್ಮ ಪಕ್ಷ ವಹಿಸಲು ಸಮ್ಮರ್ಸಿದಂತೆ ಆಯಿತು. ಇನ್ನು ನಮ್ಮ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಳಿದ ಕಾಂಚಿಯ ಕರುಣೆಗೆ ಹರಳಿದ ಕಾಂಚಿಯ ಕರುಣೆಗೆ ಸಾರ್ಥಕವಾಗಿತ್ತು ಎಲ್ಲ ಮನೋರಥ. ಸಾರ್ಥಕವಾಗಿತ್ತು ಎಲ್ಲ ಮನೋರಥ. ಅಭಯವನೀದ ಯಶೋಪತಿ, ಅಭಯವನೀದ ಪಾಂಡವ ವಿಜಯ ನಂದ ವಿನೋದ. ಪಾಂಡವ ವಿಜಯ ನಂದ ವಿನೋದ. ಇಂದ್ರಮ ಪಾಲೆಮ ದೇವನೆಂದೆನಿಸಿದ, ಇಂದ್ರಮ ಪಾಲೆಮ ದೇವನೆಂದೆನಿಸಿದ. ತನ್ನ ದಯಾಂತೆವು ಪುಣ್ಯೋದಯದಿ ಕೃಷ್ಣ ಕೃಷ್ಣ ತನ್ನ ದಯಾಂತವು ಪುಣ್ಯೋದಯದಿ ತನ್ನ ದಯಾಂತವು ಪುಣ್ಯೋದಯದಿ ರಾಧಾರಮಣನು ಕೈವಚನಾದ. ರಾಧಾ ರಮಣ ಕೈವಚನಾದ, ರಾಧಾರಮಣನು ಕೈವಚನಾದನು. ಅಭಯವನೀದ ಯಶೋಪತಿ, ಅಭಯವನೀದ ಅಭಯವನೀದ ಯಶೋಪತಿ, ಅಭಯವನೀದ ಯಶೋಪತಿ.
ಅರ್ಜುನ ಅರ್ಜುನ ಪರಮಾತ್ಮ. ಎಂತಹ ಕಾರ್ಯವನ್ನು ಮಾಡಿದೆ ಅರ್ಜುನ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟು ಬರಿಗೈಯಲ್ಲಿರುವ ನನ್ನನ್ನು ನಂಬಿಕೆಟ್ಟೆಲ್ಲೋ ಪಾರ್ಥ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿದ್ದು ನೀನು, ನಿನ್ನನ್ನು ಹೊಂದಿದ್ದೇನೆ ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ಪಥಾಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನೂ ನೇಮಿಸಿ. ನಿನ್ನ ವರದ ಹಸ್ತವು ನನ್ನ ರಥಾಸ್ತ್ರಗಳ ಕಡಿವಾಣವನ್ನು ಹಿಡೀಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ ಪರಮಾತ್ಮ, ಇಡೀ ಜಗತ್ತೇ ನೋಡುವರು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡ ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವನ ಜೀವನದ ಈ ಶಾಂತಿಯನ್ನು, ಧರ್ಮದ ಚಿರಪಟಗಳಲ್ಲಿ ಪುಣ್ಯವು ಪ್ರತಿಷ್ಠಾಪನೆ ಆಗುವುದು ಪರಮಾತ್ಮ. ಅರ್ಜುನ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಉದ್ದೇಶವನ್ನು ಈಡೇರಿಸುವುದು ನನ್ನ ಮುಖ್ಯ ಕರ್ತವ್ಯ. ನಡೆಯಲಿ ಪರಮಾತ್ಮ. ನನ್ನ ನಿನ್ನಲ್ಲಿ ಇಂದ್ರಜಾಲವೇ? ಮಾಧವ ನಿನ್ನಯ ದಯದಿ ದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಓಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಮುರಕರಿ ನಿನ್ನಯ ಒಲುಮೆಯ ಬಲದಿ. ಅರ್ಜುನ, ಮುರಹರಿ ನಿನ್ನಯ ಒಲುಮೆಯ ಬಲದಿ. ಮಾಧವ ನಿನ್ನಯ ದಯದಿ ದಯದಿ. ಮಾಧವ ನಿನ್ನಯ ದಯದಿ. ಕಾತುರವೇ ತಾಕೆ ವಿಜಯ ವಿಜಯ. ಕಾತುರವೇ ತಾಕೆ ವಿಜಯ. ಶರದಳು ಗಾಳಿವ ದಿಗೆಯೋ ದೃಢ. ಶರದಳು ಗಾಳಿವ ದಿಗೆಯೋ ದೃಢದಿ. ಎದೆಗೆಡದಿರು ಜೋಕೆ ಕಡುದಿರಲಿ. ಎದೆಗೆಡದಿರು ಜೋಕೆ ಕಡು ಬೀರಲಿ. ಕಾತುರವೇ ತಾಕೆ ವಿಜಯ ವಿಜಯ. ಕಾತುರವೇ ತಾಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ ಕೃಷ್ಣ ಕೃಷ್ಣ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ಸಾಗಸ ನಿನ್ನದು ಸಾಧಿಸುವವ ನಾನು. ಸಾಗಸ ನಿನ್ನದು ಸಾಧಿಸುವ ನಾನು. ಸಾಗಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ ದಯದಿ. ಮಾಧವ ನಿನ್ನಯ ದಯದಿ. ಪಾರ್ಥನಿ ನಯಯಿತವಾ ಸತತವು ನಾ ಬಯಸಿ. ಪಾರ್ಥನಿ ನಯಯಿತವಾ ಸತತವು ನಾ ಬಯಸಿ. ಅನವರತವು
ದೊರೆವೆ ಮನದನು ಮಾನವ ಪಾರ್ಥ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇ ತಗೆಯಿನ್ನು ಸಾಧಿಸು ಕಾರ್ಯವ ಭಯವೇ ತಗೆಯಿನ್ನು ಸಾಧಿಸು ಕಾರ್ಯವ ಭಯವೇ ತಗೆಯಿನ್ನು ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ